ನೋಡ್ರಿ ಪರಿಸರ ದಿನಾಚರಣೆ, ಪರಿಸರ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ 1988 ಅರಣ್ಯ ಕಾಯ್ದೆ ಬರುತ್ತೆ, ರಾಷ್ಟ್ರೀಯ ಅರಣ್ಯ ಕಾಯ್ದೆ. ಈ ಅರಣ್ಯ ಕಾಯ್ದೆಯಲ್ಲಿ ಏನ್ ಹೇಳ್ತಾರಂದ್ರೆ ಪ್ರತಿ ದೇಶದಲ್ಲಿ 33% ಅಷ್ಟು ಏನಿರ್ಬೇಕು, ಅರಣ್ಯವಿರ್ಬೇಕು ಅಂತಂದ್ ಹೇಳ್ತಾರ. ಸೊ ಅದೇ ತರ ನೋಡ್ರಿ ಅರಣ್ಯ ಕಾಯ್ದೆ ಬಂತು. ಆಮೇಲೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡೋಕೆ 1972ರಲ್ಲಿ ವನ್ಯಜೀವಿ ಕಾಯ್ದೆ ಬರುತ್ತಾ. 1993ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಬರುತ್ತಾ. ಅದೇ ತರ 1972ರಲ್ಲಿ ಪ್ರಾಜೆಕ್ಟ್ ಟೈಗರ್ ಬರುತ್ತಾ, ಪ್ರಾಜೆಕ್ಟ್ ಎಲಿಫೆಂಟ್ ಆಮೇಲೆ ಪ್ರಾಜೆಕ್ಟ್ ಟೈಗರ್. ಅದೇ ತರ ಬೇರೆ ಬೇರೆ ಇದಾವ, ಪ್ರಾಜೆಕ್ಟ್ ಕ್ರೊಕೊಡೈಲ್ ಆಗ್ಲಿ, ಪ್ರಾಜೆಕ್ಟ್ ರೈನೋಸಾರ್ಸ್, ಪ್ರಾಜೆಕ್ಟ್ ಟರ್ಟೈಲ್. ಸೊ ಇದರ ಏನಂದ್ರೆ ವನ್ಯಜೀವಿಗಳನ್ನ ಮತ್ತು ಪರಿಸರವನ್ನ ಸಂರಕ್ಷಣೆ ಮಾಡೋಕೆ ವಿಶ್ವ ಪಾರಂಪರಿಕ ತಾಣಗಳನ್ನಾಗಿ, ಬಿಸಿ ತಾಣಗಳನ್ನಾಗಿ ಏನ್ ಮಾಡ್ತಾರಂದ್ರೆ ಜೀವಿಗೊಳಗಳಾಗಿ ಸಪರೇಟ್ ಮಾಡ್ತಾರೆ. ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಈ ತರ ಏನಂದ್ರೆ ಅರಣ್ಯವನ್ನ, ಅರಣ್ಯ ಸಂಪತ್ತನ್ನ, ಸಸ್ಯವರ್ಗ, ಪ್ರಾಣಿ ವರ್ಗವನ್ನ ಏನ್ ಮಾಡ್ತಿದಾರ, ಸಂರಕ್ಷಣೆ ಮಾಡ್ತಾ ಇದಾರ. ನೋಡ್ರಿ ನಮ್ಮ ಅರಣ್ಯ ಅಂತ ಬಂದಾಗ ಇದನ್ನ ಸಂವಿಧಾನದ ಸಮವರ್ತ ಪಟ್ಟಿಯಲ್ಲಿ ಏನ್ ಮಾಡಿದಾರ ಅಂದ್ರೆ ಆಡ್ ಮಾಡಿದಾರ. ಸಮವರ್ತಿ ಪಟ್ಟಿಯಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಏನ್ ಮಾಡ್ತಾರ ಅಂದ್ರೆ ಸಮವರ್ತ ಪಟ್ಟಿಯಲ್ಲಿ ಅರಣ್ಯವನ್ನ ಆಡ್ ಮಾಡಿದಾರ. ಸೊ ನೋಡ್ರಿ PSI ಆಗ್ಲಿ, ಇಲ್ಲಾಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳ ಬರ್ತಾವ, PC ಬರ್ತಾವ, PSI ಗೂ ಬರ್ತಾವ, PSI SI ನೂ ಬರ್ಬೋದು. ಒಂದ್ ಸ್ವಲ್ಪ ಏನ್ ನೋಡ್ರಿ ಇದ್ರ ಬಗ್ಗೆ ನೋಡ್ಕೊಡ್ರಿ. ಸೊ ನೋಡ್ರಿ ಆಫ್ರಿಕಾ. ಸೊ ಆಫ್ರಿಕಾ ಖಂಡವನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಅದರ ಸ್ಥಾನ ಅಂತ ಬಂದಾಗ 37 ಡಿಗ್ರಿ ಮೇಲ್ಗಡೆಯಿಂದ ನೋಡ್ರಿ 37 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಏನಾಗೈತೆ, ಇದು ಹಬ್ಕೊಂಡೈತೆ. ಅಕ್ಷಾಂಶದ ಎಲ್ಲಿಂದ ಅಂದ್ರೆ 37 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ. ಅದೇ ತರ ನೋಡ್ರಿ 17 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 50 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಏನಾಗೈತೆ ಅಂದ್ರೆ ಹರಡಿಕೊಂಡೈತೆ. ಸೊ 37 ಡಿಗ್ರಿ ನಾರ್ತ್ ಇಂದ 35 ಡಿಗ್ರಿ ಸೌತ್ ವರೆಗೂ, 17 ಡಿಗ್ರಿ ಪಶ್ಚಿಮದಿಂದ 50 ಡಿಗ್ರಿ ಪೂರ್ವದವರೆಗೂ ಏನಾಗೈತೆ ಇತರ ಸ್ಥಾನ ಐತೆ. ಸೊ ಆಫ್ರಿಕಾ ಖಂಡ ಏಷ್ಯಾದ ನಂತರ 2ನೇ ಅತಿ ದೊಡ್ಡ ಖಂಡ. ಸೊ ನೋಡ್ರಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಆಫ್ರಿಕಾ ಖಂಡದಲ್ಲಿ 3 ಪ್ರಮುಖ ಅಕ್ಷಾಂಶಗಳು ಹಾದು ಹೋಗ್ತಾವ. ಫಸ್ಟ್ ಒಂದ್ ನೋಡ್ರಿ, ಇದು 0 ಡಿಗ್ರಿ ಅಕ್ಷಾಂಶ ಅಂತ ಹೇಳ್ತೀವಿ, ಸಂಭಾಜಕ ವೃತ್ತ. ಅದೇ ತರ ಇನ್ನೊಂದು ಬರುತ್ತಾ ಅಕ್ಷಾಂಶ ಈ ಪ್ರದೇಶದಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದೇ ತರ ಕೆಳಗಡೆ ಸೌತ್ ಅಲ್ಲಿ ದಕ್ಷಿಣದಲ್ಲಿ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಅದೇ ತರ ಸಂಭಾಜಕ ವೃತ್ತ, 3 ಪ್ರಮುಖ ಅಕ್ಷಾಂಶಗಳು ಒಂದೇ ಕಾಂಟಿನೆಂಟ್ ಅಲ್ಲಿ ಹಾದು ಹೋಗುತ್ತೆ. ಇದು ನಿಮ್ ಕ್ವಶನ್ಸ್ ಕೇಳಿದಾರ, ಯಾವ ಖಂಡದಲ್ಲಿ ಈ 3 ಅಕ್ಷಾಂಶಗಳು ಹಾದು ಹೋಗಿದಾವ ಅಂತ ಹೇಳಿ. ಯಾವ ಖಂಡದಲ್ಲಿ? ಆಫ್ರಿಕಾ ಖಂಡದಲ್ಲಿ. ಸೊ ಅದೇ ತರ ನೋಡ್ರಿ ವಿಸ್ತೀರ್ಣದಲ್ಲಿ ಅಂತ ಬಂದಾಗ 2ನೇ ಅತಿ ದೊಡ್ಡ ಖಂಡವಾಗೈತೆ. 1ನೇ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ ಅಂತ ಹೇಳ್ತೀವಿ. ಅದೇ ತರ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ಈ ಮೇಲ್ಗಡೆ ಪ್ರದೇಶದಲ್ಲಿ ಉತ್ತರದಲ್ಲಿ ಈ ಪ್ರದೇಶದಲ್ಲಿ ಮೆಡಿಟರೇನಿಯನ್ ಸಮುದ್ರ ಕಂಡು ಬರುತ್ತಾ. ಮ್ಯಾಪ್ ಅಲ್ಲಿ ತೆಗೆದು ನೋಡ್ರಿ, ಮೆಡಿಟರೇನಿಯನ್ ಸಮುದ್ರ ಕಂಡು ಬರುತ್ತಾ. ಸೊ ಇದೇನಂತಂದ್ ಹೇಳಿದ್ರೆ ನಿಮ್ ಕ್ವಶನ್ ಯಾವ ತರ ಕೇಳ್ತಾರಂದ್ರೆ ಇದ್ರ ಮೇಲೆ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳನ್ನ ಬೇರ್ಪಡಿಸುವ ಪ್ರದೇಶ ಯಾವುದು, ಜಲ ಪ್ರದೇಶ ಯಾವುದು ಅಂತ ಕೇಳಿದಾಗ ಯಾವ ಪ್ರದೇಶ? ಮೆಡಿಟರೇನಿಯನ್ ಸಮುದ್ರ ಅಂತ ಹೇಳ್ತೀವಿ. ಅದೇ ತರ ಈ ಪ್ರದೇಶದಲ್ಲಿ ಕೆಂಪು ಸಮುದ್ರ ಕಂಡು ಬರುತ್ತೆ, ಕೆಂಪು ಸಮುದ್ರ, ರೆಡ್ ಸಿ ಅಂತ ಹೇಳ್ತೀವಿ. ಸೊ ಇದ್ರ ಮುಖಾಂತರ ನಾವೇನ್ ಹೇಳ್ತೀವಿ, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನ ಬೇರ್ಪಡಿಸುವ ಪ್ರದೇಶ ಕೆಂಪು ಸಮುದ್ರ. ಸೊ ಅದರ ಈ ಪ್ರದೇಶದಲ್ಲಿ ಪೂರ್ವದಲ್ಲಿ ಕಂಡು ಬರುವ ಮಹಾಸಾಗರ ಯಾವುದು? ಹಿಂದೂ ಮಹಾಸಾಗರ. ಅದೇ ತರ ಪಶ್ಚಿಮದಲ್ಲಿ ಕಂಡು ಬರುವ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ. ಸೊ ಇದೇನಂತಂದ ಹೇಳಿದ್ರೆ ಜಲಮಾರ್ಗಗಳು ಆಫ್ರಿಕಾ ಖಂಡವನ್ನ ಸುತ್ತುವರೆದಿದಾವ. ಸೊ ಅದೇ ತರ ನೋಡ್ರಿ ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ, ಪ್ರಾಕೃತಿಕ ಲಕ್ಷಣಗಳು ಅಂತ ಬಂದಾಗ, ಸೊ ನಮ್ಮ ಭಾರತ ದೇಶದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ನಮ್ದು ಏನಿದೆ ಅಲ್ಲ, ಈ ಪರ್ಯಾಯ ದ್ವೀಪ ಏನಿದೆಯಲ್ಲ, ಈ ಪರ್ಯಾಯ ದ್ವೀಪ ಯಾವ ಶಿಲೆಗಳಿಂದ ಮಾಡಲ್ಪಟ್ಟಿದೆ? ಬಸಾಲ್ಟ್ ಶಿಲೆಗಳಿಂದ ಅಂತ ಹೇಳ್ತೀವಿ. ಅದೇ ತರ ಆಫ್ರಿಕಾ ಖಂಡ ಯಾವ ಶಿಲೆಗಳಿಂದ ಮಾಡಲ್ಪಟ್ಟಿದೆ? ಸ್ಫಟಿಕ ಶಿಲೆಗಳಿಂದ ಅಂತ ಹೇಳ್ತೀವಿ, ಸ್ಫಟಿಕ ಶಿಲೆಗಳಿಂದ ಮಾಡಲ್ಪಟ್ಟಿದೆ. ಇದು ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಆಲ್ರೆಡಿ ಕ್ವಶನ್ಸ್ ಅನ್ನ ಕೇಳಿದಾರ.
ಸೊ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ಏನಿದೆ ನಡೀತಾ ಇದೆ. ಸೊ ನಾವ್ ಹೇಳ್ತೀವಿ ವೆಗನರ್ ಸಿದ್ಧಾಂತ ಪ್ರಕಾರ ಕಾಂಟಿನೆಂಟ್ ಡ್ರಿಪ್ ಥಿಯರಿ ಪ್ರಕಾರ ಏನಾಗಿದಾವ, ಖಂಡಗಳ ಉಗಮ ಹೊಂದಿದಾವ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಮುಖಾಂತರ ಏನ್ ಹೇಳ್ತೀವಿ, ಪರ್ವತಗಳು ಹೆಂಗ್ ರಚನೆ ಆದವು, ಸರೋವರಗಳು ಯಾವ ತರ ರಚನೆ ಆಗ್ತಾವ, ಟ್ರೆಂಚಸ್ ತಗ್ಗು ಪ್ರದೇಶಗಳು ಸಾಗರದಲ್ಲಿ ಸಮುದ್ರದಲ್ಲಿ ಹೆಂಗ್ ಉತ್ಪತ್ತಿ ಆಗ್ತಾವ ಅಂತ ಹೇಳಿ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಪ್ಲೇಟ್ ಟೆಕ್ಟಾನಿಕ್ ಮುಖಾಂತರ ಏನಾಗ್ತಿದೆ, ಇಲ್ಲಿ ಪ್ರದೇಶ ರಿಫ್ಟ್ ವ್ಯಾಲಿ ಅಂತ ಹೇಳ್ತೀವಿ, ಸೀಳು ಕಣಿವೆಗಳು ನಿರ್ಮಾಣ ಆಗ್ತಿದಾವ. ಈ ಸೀಳು ಕಣಿವೆಗಳಿಂದ ಏನಾಗ್ತಿದಾವ, ಸರೋವರಗಳ ನಿರ್ಮಾಣವಾಗ್ತಿದಾವ. ತುಂಬಾ ಇಂಪಾರ್ಟೆಂಟ್. ಈ ರಿಫ್ಟ್ ವ್ಯಾಲಿ ಆಕ್ಷನ್ ಇಂದ, ಪ್ಲೇಟ್ ಟೆಕ್ಟಾನಿಕ್ ಆಕ್ಷನ್ ಇಂದ ಸರೋವರಗಳ ನಿರ್ಮಾಣ ಆಗ್ತಿದಾವ. ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಪ್ಲೇಟ್ ಟೆಕ್ಟಾನಿಕ್ ಈ ರಿಫ್ಟ್ ವ್ಯಾಲಿ ಹೆಂಗ್ ಫಾರ್ಮೇಶನ್ ಆಗ್ತಾವ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಫ್ಟ್ ವ್ಯಾಲಿ ಫಾರ್ಮೇಶನ್, ಸೀಳು ಕಣಿವೆ ಅಂತ ಹೇಳ್ತೀವಿ. ಹೆಂಗ್ ಫಾರ್ಮೇಶನ್ ಆಗ್ತಾವ, ಈ ಎರಡು ಭೂ ಸ್ತರಭಂಗಗಳಿರ್ತಾವ. ಇದೊಂದು ಭೂ ಸ್ತರಭಂಗ, ಆಮೇಲೆ ಇನ್ನೊಂದು ಭೂ ಸ್ತರಭಂಗ. ಸೊ 1, 2 ಇವೇನಾಗ್ತಾವ ಅಂತಂದ್ ಹೇಳಿದ್ರೆ ಪ್ಲೇಟ್ ಟೆಕ್ಟಾನಿಕ್ ಮುಖಾಂತರ ಇವೆರಡು ಸ್ತರಭಂಗಗಳು ಏನಾಗ್ತಾವ, ದೂರ ಚಲಿಸ್ತಾ ಇರ್ತಾವ. ಏನಾಗ್ತಿರ್ತಾವ, ಡೈವರ್ಜೆನ್ಸ್ ಆಗ್ತಿರ್ತಾವ. ಈ ತರ ಡೈವರ್ಜೆನ್ಸ್ ಆಗುವಾಗ, ನೆಕ್ಸ್ಟ್ ಡಯಾಗ್ರಾಮ್ ನೋಡ್ರಿ, ಈ ತರ ಡೈವರ್ಜೆನ್ಸ್ ಆಗುವಾಗ ಏನಾಗತ್ತಂದ್ರೆ ಇಲ್ಲಿರೋ ಭೂ ಪ್ರದೇಶ ತಗ್ಗಾಗಿ ಪರಿವರ್ತನೆಗೊಳ್ಳುತ್ತ. ಇವು ದೂರ ಹೋಗುವಾಗ ಇಲ್ಲಿ ಪ್ರದೇಶ ಏನಾಗತ್ತ, ತಗ್ಗಾಗಿ ಪರಿವರ್ತನೆ ಆಗತ್ತ. ಸೊ ಅಲ್ಲಿ ಏನಾಗತ್ತಂದ್ರೆ ಅಲ್ಲಿರುವ ನೀರಿನ ಜರಿಗಳಾಗ್ಲಿ, ನದಿಗಳಾಗ್ಲಿ ಅಥವಾ ಮಳೆಯಿಂದ ಆ ಆಳವಾದ ಕಣಿವೆಗಳೇನಾಗ್ತಾವ, ಸರೋವರಗಳಾಗಿ ಮಾರ್ಪಾಡು ಹೊಂದ್ತಾವ. ಇದೇನಂತಂದ್ ಹೇಳಿದ್ರೆ ರಿಫ್ಟ್ ವ್ಯಾಲಿ ಅಂತ ಹೇಳ್ತೀವಿ. ಎರಡು ಭೂಖಂಡಗಳ ಅಥವಾ ಎರಡು ಭೂ ಸ್ತರಭಂಗಗಳು ಡೈವರ್ಷನ್ಸ್ ಆಗೋದ್ರಿಂದ, ದೂರ ಆಗೋದ್ರಿಂದ ಏನಾಗ್ತಾವ, ಸೊ ಅಲ್ಲಿ ರಿಫ್ಟ್ ವ್ಯಾಲಿ ಸೀಳು ಕಣಿವೆಗಳು ಉತ್ಪತ್ತಿ ಆಗ್ತಾವ. ಮಳೆಯಿಂದ, ನೀರಿನಿಂದ ಕೂಡಿದ ಜರಿಗಳು ಅಥವಾ ನದಿಗಳಿಂದ ಸೇರ್ಕೊಂಡು ಏನಾಗ್ತಾವ, ಅಲ್ಲಿ ಸರೋವರಗಳ ರಚನೆ ಆಗ್ತಾವ. ಸೊ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬಹುದು, ಈಗ ಲವ್ ಅಂತ ಬಂದಾಗ, ಬ್ರೇಕಪ್ ಆದಾಗ ಏನಾಗತ್ತ, ಜಾಸ್ತಿ ಫೀಲ್ ಇರುತ್ತ, ಫೀಲ್ ಆಗಿ ಏನಾಗತ್ತ, ಅಳು ಬರುತ್ತ. ಸೇಮ್ ಅದೇ ತರ ಕೂಡ ಇಲ್ಲೂ ಬ್ರೇಕಪ್ ಆದಾಗ ಏನಾಗತ್ತ, ತಗ್ಗು ಬೀಳುತ್ತ, ಹರ್ಟ್ ಆಗತ್ತ. ಅದ್ರಲ್ಲಿ ಏನಾಗತ್ತ, ನೀರ್ ಬಂದ್ ಸೇರ್ಕೊಳತ್ತ, ಸರೋವರ ರಚನೆ ಆಗತ್ತ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ, ಯಾವ ಸರೋವರಗಳು ರಚನೆ ಆಗಿದಾವ, ನಿಮ್ಗೆ ಕ್ವಶನ್ ಕೇಳ್ತಾರ. ಸೊ ಯಾವ ಸರೋವರಗಳು ರಚನೆ ಆಗಿದಾವ ಅಂತ ಕ್ವಶನ್ ಇದೆ. ಪ್ಲೇಟ್ ಟೆಕ್ಟಾನಿಕ್ ಮುಖಾಂತರ ಸೀಳು ಕಣಿವೆಯಿಂದ ಯಾವ ಸರೋವರಗಳು ರಚನೆ ಆಗಿದಾವ. ಸೊ ನೋಡ್ರಿ, ಯಾವ ಸರೋವರಗಳು ರಚನೆ ಆಗಿದಾವ ಮ್ಯಾಪ್ ಅಲ್ಲಿ ನೋಡ್ರಿ. ಸೊ ಫಸ್ಟ್ ಒಂದ್ ಸರೋವರ ಅಂತಂದ್ ಹೇಳ್ತೀವಿ, ಲೇಕ್ ಮಾಳಾವಿ ಅಂತ ಹೇಳ್ತೀವಿ. ಲೇಕ್ ನ್ಯಾಸಾ ಅಥವಾ ಲೇಕ್ ಮಾಳಾವಿ ಇಲ್ಲಿ ಕಂಡು ಬರುತ್ತೆ. ಲೇಕ್ ಮಾಳಾವಿ ಅಥವಾ ಲೇಕ್ ನ್ಯಾಸಾ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ ಬರುತ್ತ ಪ್ರಪಂಚದ ಅತಿ ಉದ್ದವಾದ ಸರೋವರ ಲೇಕ್ ತಾಂಗಾನಿಕಾ ಅಂತ ಹೇಳ್ತೀವಿ. ತಾಂಗಾನಿಕಾ. ಇಲ್ಲಿ ನೋಡ್ರಿ ಪಾಯಿಂಟ್ಸ್ ಏನಂತಂದ್ ಹೇಳಿದ್ರೆ, ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಬಂದಾಗ ಸುಪೀರಿಯರ್ ಸರೋವರ, ಅತಿ ದೊಡ್ಡ ಸರೋವರ ಅಂತ ಅಂದಾಗ ಕ್ಯಾಸ್ಪಿಯನ್ ಸಮುದ್ರ. ಅದೇ ತರ ಅತಿ ಉದ್ದವಾದ ಸರೋವರ, ಈ ತರ ಲಾಂಗೆಸ್ಟ್ ಅಂತ ಹೇಳ್ತೀವಿ. ಉದ್ದವಾದ ಸರೋವರ ಅಂತ ಬಂದಾಗ ಲೇಕ್ ತಾಂಗಾನಿಕಾ ಸರೋವರ ಅಂತ ಹೇಳ್ಬೇಕು. ಸೊ ಅದೇ ತರ ಭಾರತದಲ್ಲಿ ಅತಿ ಉದ್ದವಾದ ಸರೋವರ ಲೇಕ್ ವೆಂಬನಾಡ್ ಸರೋವರ ಕೇರಳದಲ್ಲಿ ಕಂಡು ಬರುತ್ತ. ಇದೇನಂತಂದ್ ಹೇಳಿದ್ರೆ, ಈ ತರ ರಿಫ್ಟ್ ವ್ಯಾಲಿ ಈ ಕಡೆ ಭೂಭಾಗ ಆ ಕಡೆ ಹೊರಗಡೆ ಹೋಗ್ತಾ ಇರೋದ್ರಿಂದ, ಈ ಕಡೆ ಭೂಭಾಗ ದೂರ ಹೋಗ್ತಾರೆ ಅಂದ್ರೆ ಎರಡು ಕಡೆ ಡೈವರ್ಜೆನ್ಸ್ ಆಗೋದ್ರಿಂದ, ಬೇರ್ಪಡಿಕೆ ಆಗೋದ್ರಿಂದ ಏನಾಗ್ತಿದೆ, ಇಲ್ಲಿ ಕಣಿವೆಗಳು ಉಂಟಾಗಿ ಅಲ್ಲಿ ಸರೋವರಗಳ ನಿರ್ಮಾಣವಾಗ್ತಿದೆ. ಇದನ್ನ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದೇನ್ ಕೇಳಿದಾರೆ ಅಂದ್ರೆ, ಆಫ್ರಿಕಾದ ಸೀಳು ಕಣಿವೆ ಯಾವ ಶೇಪ್ ಅಲ್ಲಿ ಇದೆ ಅಂತ ಕೇಳಿದಾರ. ಯಾವ ಶೇಪ್ ಅಲ್ಲಿ ಇದೆ? ವೈ ಶೇಪ್ ಅಲ್ಲಿ ಇದೆ. ನೆನ್ಪಿಟ್ಕೊಡ್ರಿ, ಯಾವ ಶೇಪ್ ಅಲ್ಲಿ ಇದೆ? ವೈ ಶೇಪ್ ಅಲ್ಲಿ ಇದೆ. ಸೊ ಇದು ಯಾವ ದೇಶಗಳಲ್ಲಿ ನಡೀತಾ ಇದೆ ಅಂತ ಕ್ವಶನ್ ಕೇಳಿದ್ರೆ, ಯಾವ ದೇಶಗಳಲ್ಲಿ ರಿಫ್ಟ್ ವ್ಯಾಲಿ ಅಥವಾ ಸೀಳು ಕಣಿವೆ ಆಗ್ತಿದೆ? ಮಾಳಾವಿ, ಟಾಂಜಾನಿಯಾ, ಕಿನ್ಯಾ ಮತ್ತು ಇಥಿಯೋಪಿಯಾ ದೇಶಗಳಲ್ಲಿ. ಅದೇ ತರ ಕೆಂಪು ಸಮುದ್ರದ ಮೂಲಕ ಹಾದು ಏಷ್ಯಾದಲ್ಲೂ ಕೂಡ ಏನಾಗ್ತಿದೆ, ರಿಫ್ಟ್ ವ್ಯಾಲಿ ಸೀಳು ಕಣಿವೆ ಉತ್ಪತ್ತಿ ಆಗ್ತಿದೆ, ಉಗಮ ಹೊಂದಿದೆ. ಏಷ್ಯಾದಲ್ಲಿ ಯಾವ ಬಂದ್ರೆ ಕ್ಯೂಬಾ ಕಾರಿ, ಮೃತ ಸಮುದ್ರ, ಗ್ಯಾಲಿಲಿ ಸಮುದ್ರ ಅಂತಂದು ಹೇಳ್ತೀವಿ. ಆ ಪ್ರದೇಶಗಳಲ್ಲಿ ಏನಾಗ್ತಿದೆ, ಸೀಳು ಕಣಿವೆಗಳು ಉಂಟಾಗ್ತಿದಾವ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ಆಫ್ರಿಕಾದಲ್ಲಿ ಕಂಡು ಬರುವ ಇಲ್ಲೇನಂದ್ರೆ ನೈಲ್ ನದಿ ಇದೆ. ಈ ಪ್ರದೇಶದಲ್ಲಿ ಸುಡಾನ್ ದೇಶ ಕಂಡು ಬರುತ್ತೆ. ಸುಡಾನ್. ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಜೌಗು ಪ್ರದೇಶಕ್ಕೆ
ಜೌಗು ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಸಡ್ ಅಂತ ಕರಿತೀವಿ. ಈ ಕ್ವಶನ್ ಅನ್ನ ಆಲ್ರೆಡಿ ಕೇಳಿದಾರ. ಸಡ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಉಳಿದಿದ್ದನ್ನ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸುಡಾನ್ ಪ್ರದೇಶದಲ್ಲಿ ಕಂಡು ಬರುವ ಜೌಗು ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಸಡ್ ಅಂತ ಕರಿತೀವಿ. ಸೊ ನೋಡ್ರಿ, ನದಿಗಳು ಅಂತ ಬಂದಾಗ, ನದಿಗಳು, ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ. ಎಷ್ಟು ದೂರ ಹರಿದೈತೆ? 6650 ಕಿಲೋಮೀಟರ್ ಅಂತ ಹೇಳ್ತೀವಿ. ಸರಿ, ಸುಮಾರು 6650 ಕಿಲೋಮೀಟರ್. ಇದನ್ನೇನು ನಿಮ್ ಕ್ವಶನ್ ಕೇಳಲ್ಲ, ಬಟ್ ಆದ್ರೆ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ಬಹುದು PCA ಅಲ್ಲಿ. ನೈಲ್ ನದಿ. ಸೊ ಈ ನದಿ ಯಾವ ಸರೋವರದಲ್ಲಿ ಉಗಮ ಹೊಂದೈತೆ ಅಂತ ಬಂದಾಗ ಇಲ್ಲೊಂದು ಸರೋವರ ಬರುತ್ತೆ. ಇದು ಯಾವ ಸರೋವರ? ಲೇಕ್ ವಿಕ್ಟೋರಿಯಾ ಅಂತ ಹೇಳ್ತೀವಿ. ವಿಕ್ಟೋರಿಯಾ ಸರೋವರ. ಈ ವಿಕ್ಟೋರಿಯಾ ಸರೋವರ ಮುಖಾಂತರ ಏನಾಗೈತೆ? ವೈಟ್ ನೈಲ್, ಬಿಳಿ ನೈಲ್ ನದಿ ಉತ್ಪತ್ತಿ ಆಗೈತೆ. ಸೊ ಇದು ಎಲ್ಲಿ ಹೋಗಿ ಸೇರುತ್ತ? ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತ. ಇದು ನೆನ್ಪಿಟ್ಕೊಡ್ರಿ, ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತ. ಆಮೇಲೆ ಇದೇ ತರ ಇದ್ರದ್ದು ಇನ್ನೊಂದು ಕವಲಾದ ಬ್ಲೂ ನೈಲ್, ನೀಲಿ ನೈಲ್ ಅಂತ ಹೇಳ್ತೀವಿ. ಇದು ಯಾವ ನದಿ, ಯಾವ ಸರೋವರದಿಂದ ಉತ್ಪತ್ತಿ ಆಗೈತೆ ಅಂತ ಕ್ವಶನ್ ಕೇಳಿದ್ರೆ ಇದು ಯಾವ ಸರೋವರದಿಂದ ಉತ್ಪತ್ತಿ ಆಗೈತೆ? ಲೇಕ್ ತಾನಾ ಅಂತ ಹೇಳ್ತೀವಿ. ತಾನಾ ಸರೋವರದಿಂದ ಉತ್ಪತ್ತಿ ಆಗಿದೆ. ಇವೆರಡು ನದಿಗಳು ಯಾವ ಪ್ರದೇಶದಲ್ಲಿ ಸೇರ್ತಾವ ಅಂದ್ರೆ ಸುಡಾನಿನ ಕಾರ್ಟೂಮ್ ಪ್ರದೇಶದಲ್ಲಿ, ಕಾರ್ಟೂಮ್ ಪ್ರದೇಶದಲ್ಲಿ ಸೇರ್ತಾವ. ಸೊ ನೋಡ್ರಿ, ನೈಲ್ ನದಿಯನ್ನ ಈಜಿಪ್ಟ್ ನಾಗರಿಕತೆಯ ವರದಾನ ಅಂತ ಹೇಳ್ತೀವಿ. ಈಜಿಪ್ಟ್ ನಾಗರಿಕತೆಯ ವರದಾನ. ಅದೇ ತರ ಈಜಿಪ್ಟ್ ಅಲ್ಲಿ ಈ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ತಾರ, ಅತಿ ದೊಡ್ಡ ಡ್ಯಾಮ್, ಅದು ಅಸ್ವಾನಾ ಡ್ಯಾಮ್. ಅಸ್ವಾನಾ ಡ್ಯಾಮ್ ಅಂತ ಹೇಳ್ತೀವಿ. ಸೊ ಅದೇ ತರ ಈಗ ರೀಸೆಂಟ್ಲಿ ಇಥಿಯೋಪಿಯಾದಲ್ಲಿ ಒಂದು ಡ್ಯಾಮ್, ಆಣೆಕಟ್ಟನ್ನ ಕಟ್ತಾ ಇದ್ದಾರ. ಆ ಅಣೆಕಟ್ಟು ಏನಾಗಿದೆ? ನದಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟೈತ ಈ ಪ್ರದೇಶದಲ್ಲಿ, ಇಥಿಯೋಪಿಯಾದಲ್ಲಿ. ಲೇಕ್ ತಾನ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾ? ಇಥಿಯೋಪಿಯಾ ದೇಶದಲ್ಲಿ ಕಂಡು ಬರುತ್ತ. ಅದೇ ತರ ಈ ನದಿಯ ಉಪನದಿಗಳು ಯಾವ್ಯಾವ ಅಂದ್ರೆ ಅಲ್ ಗಜಲ್, ಸೂಬತ್, ಅಟ್ಬಾರ ಅಂತ ಹೇಳ್ತೀವಿ. ಅವನ್ನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ನೆನ್ಪಿಟ್ಕೊಳ್ರಿ. ಅಲ್ ಗಜಲ್, ಸೂಬತ್, ಅಟ್ಬಾರ ಅಂತ ಹೇಳಿ ನೈಲ್ ನದಿಯ ತುಂಬಾ ಇಂಪಾರ್ಟೆಂಟ್ ಉಪನದಿಗಳು. ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನದಿ ಬರುತ್ತಾ? ಕಾಂಗೋ ನದಿ. ಕಾಂಗೋ ನದಿ ಈ ಪ್ರದೇಶದಲ್ಲಿ ಹರಿಯುತ್ತ. ಸೊ ಹೋಗಿ ಅಟ್ಲಾಂಟಿಕ್ ಮಹಾಸಾಗರವನ್ನ ಸೇರುತ್ತ. ಬಟ್ ಆದ್ರೆ ಇಲ್ಲೇನಂದ್ರೆ ತುಂಬಾ ಇಂಪಾರ್ಟೆಂಟ್, ಈ ಪ್ರದೇಶದಲ್ಲಿ ಕಂಡು ಬರುವ ಸಮಭಾಜಕ ವೃತ್ತವನ್ನ 2 ಸಾರಿ ಹಾದು ಹೋಗುವ ನದಿ ಯಾವುದು? ಕಾಂಗೋ ನದಿ. ಕಾಂಗೋ ನದಿ. ಇದನ್ನ ಕ್ವಶನ್ ಕೇಳಿದ್ರೆ ಸಮಭಾಜಕ ವೃತ್ತವನ್ನ 2 ಸಾರಿ ಹಾದು ಹೋಗುವ ನದಿ ಯಾವುದು? ಕಾಂಗೋ ನದಿ ಅಂತ ಹೇಳ್ತೀವಿ. ಆಮೇಲೆ ಈ ನದಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಜಲಪಾತ ಕಂಡು ಬರುತ್ತಾ? ಲಿವಿಂಗ್ಸ್ಟನ್ ಜಲಪಾತ ಅಂತ ಹೇಳ್ತೀವಿ. ಲಿವಿಂಗ್ಸ್ಟನ್ ಜಲಪಾತ. ಸೊ ಲಿವಿಂಗ್ಸ್ಟನ್ ಜಲಪಾತ ಯಾವ ನದಿಗೆ ಕಂಡು ಬರುತ್ತದೆ ಅಂದ್ರೆ ಕಾಂಗೋ ನದಿಗೆ ಕಂಡು ಬರುತ್ತ. ಸೊ ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನದಿ ನೈಜರ್ ನದಿ ಅಂತ ಹೇಳ್ತೀವಿ. ನೈಜರ್ ನದಿ ಈ ಪ್ರದೇಶದಲ್ಲಿ ಹರಿಯುತ್ತ. ನೈಜರ್ ನದಿ. ನೈಜರ್ ಆಫ್ರಿಕಾದ 3ನೇ ಉದ್ದವಾದ ನದಿ ಇದಾಗೈತೆ. ಸೊ ಇದು ಯಾವ ಮಹಾಸಾಗರವನ್ನ ಸೇರುತ್ತ? ಅಟ್ಲಾಂಟಿಕ್ ಮಹಾಸಾಗರವನ್ನ ಸೇರುತ್ತ. ಅದೇ ತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನದಿ ಜಾಂಬೇಜಿ ನದಿ ಅಂತ ಹೇಳ್ತೀವಿ. ಜಾಂಬೇಜಿ ಈ ಪ್ರದೇಶದಲ್ಲಿ ಹರಿಯುತ್ತ. ಜಾಂಬೇಜಿ ನದಿ. ಸೊ ಈ ನದಿಗೆ ಏನಿದೆ ಅಂತಂತ ಹೇಳಿದ್ರೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಈ ನದಿಗೆ ಒಂದು ಜಲಪಾತ ಕಂಡು ಬರುತ್ತ, ವಿಕ್ಟೋರಿಯಾ ಜಲಪಾತ. ವಿಕ್ಟೋರಿಯಾ ಜಲಪಾತ ಪ್ರಪಂಚದ ಅತಿ ಅಗಲವಾದ ಜಲಪಾತ ಅಂತ ಹೇಳ್ತೀವಿ. ವಿಕ್ಟೋರಿಯಾ ಜಲಪಾತ ಯಾವ ನದಿಗೆ? ಜಾಂಬೇಜಿ ನದಿ ಕಂಡು ಬರುತ್ತ. ಸೊ ಅದೇ ತರ ಇನ್ನೊಂದು ಕ್ವಶನ್ ನೋಡ್ರಿ, ನದಿಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತವನ್ನ 2 ಸಾರಿ ಹಾದು ಹೋಗಿರುವ ನದಿ ಯಾವುದು ಅಂತ ನಿಮ್ಗೆ ಕ್ವಶನ್ ಕೇಳಬಹುದು. ಈ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿಯನ್ನ 2 ಸಾರಿ ಹಾದು ಹೋಗಿರುವ ನದಿ. ಸೊ ಯಾವ ನದಿ? ಲಿಂಪೋಪೋ ನದಿ ಅಂತ ಹೇಳ್ತೀವಿ. ಲಿಂಪೋಪೋ ನದಿ. ಸೊ ನೆನ್ಪಿಟ್ಕೊಳ್ರಿ, ಲಿಂಪೋಪೋ ನದಿ ಮಕರ ಸಂಕ್ರಾಂತಿ ವೃತ್ತವನ್ನ 2 ಸಾರಿ ಹಾದು ಹೋಗುತ್ತ. ಅದೇ ತರ ಇನ್ನೊಂದು ನೋಡ್ರಿ, ಈ ಪ್ರದೇಶದಲ್ಲಿ ಒಂದು ನದಿ ಕಂಡು ಬರುತ್ತಾ? ಸೌತ್ ಆಫ್ರಿಕಾದಲ್ಲಿ ಆರೆಂಜ್ ನದಿ ಅಂತ ಹೇಳ್ತೀವಿ. ಆರೆಂಜ್ ನದಿ. ಆರೆಂಜ್ ನದಿಯು ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ ದೇಶಗಳ ನಡುವಿನ ಗಡಿ ರೇಖೆಯಾಗೈತೆ. ಆರೆಂಜ್ ನದಿ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಗಡಿ ರೇಖೆಯಾಗೈತೆ. ಅದೇ ತರ ಜಾಂಬೇಜಿ ನದಿ ಯಾವ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಅಂತ ನೋಡ್ಕೊಡ್ರಿ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೋಸ್ಕರ ಜಾಂಬೇಜಿ ನದಿ ಯಾವ ದೇಶಗಳ ನಡುವೆ? ಬೋಟ್ಸ್ವಾನಾ, ಜಾಂಬಿಯಾ, ಜಿಂಬಾಬ್ವೆ ಮತ್ತು ಜಾಂಬಿಯಾ
ಅಂತ ಹೇಳಿ ಬರುತ್ತ. ನೋಡ್ರಿ ನೆನ್ಪಿಟ್ಕೊಡ್ರಿ, ನೀವು ಮ್ಯಾಪ್ ಅಲ್ಲಿ ಅವುಗಳ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ರಿ. ಇದೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ನದಿಗಳು. ಸೊ ಇನ್ನು ಹಲವಾರು ನದಿಗಳು ಬರ್ತಾವ. ಸೆನೆಗಲ್ ನದಿ ಅಂತ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ, ಸೆನೆಗಲ್ ನದಿ. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಪರ್ವತಗಳು. ಯಾವ ಯಾವ ಪರ್ವತಗಳು ಕಂಡು ಬರ್ತಾವ? ಆಫ್ರಿಕಾದಲ್ಲಿ ಯಾವ ಯಾವ ಪರ್ವತಗಳು, ಪರ್ವತ ಶ್ರೇಣಿಗಳು ಕಂಡು ಬರ್ತಾವ ಅಂತ ಹೇಳಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ರೇಂಜ್ ಕಂಡು ಬರುತ್ತಾ ಅಟ್ಲಾಸ್ ಮೌಂಟೇನ್ ರೇಂಜ್ ಅಂತ ಹೇಳ್ತೀವಿ. ಅಟ್ಲಾಸ್ ಮೌಂಟೇನ್ ರೇಂಜ್ ಯಾವ ಪ್ರದೇಶದಲ್ಲಿ? ಸ್ವಲ್ಪ ಸರ್ಚ್ ಮಾಡ್ರಿ ಅಲ್ಲೇ ಮ್ಯಾಪ್ ಅಲ್ಲಿ, ಮ್ಯಾಪ್ ಇದ್ರೆ ಸೈಡ್. ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಟ್ಲಾಸ್ ಮೌಂಟೇನ್ ರೇಂಜ್. ಅಟ್ಲಾಸ್ ಮೌಂಟೇನ್ ರೇಂಜ್ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ, ಅಟ್ಲಾಸ್ ಪರ್ವತ ಶ್ರೇಣಿ. ಅದೇ ತರ ಇನ್ನೊಂದು ನೋಡ್ರಿ, ಡ್ರಾಕೆನ್ಸ್ಬರ್ಗ್ ಪರ್ವತ ಶ್ರೇಣಿ ಅಂತ ಕಂಡು ಬರುತ್ತಾ, ಡ್ರಾಕೆನ್ಸ್ಬರ್ಗ್. ಸೊ ಈ ಪ್ರದೇಶದಲ್ಲಿ ಸೌತ್ ಆಫ್ರಿಕಾ, ಈ ಪ್ರದೇಶದಲ್ಲಿ ಡ್ರಾಕೆನ್ಸ್ಬರ್ಗ್ ಪರ್ವತ ಶ್ರೇಣಿ ಕಂಡು ಬರುತ್ತೆ, ಡ್ರಾಕೆನ್ಸ್ಬರ್ಗ್ ಪರ್ವತ ಶ್ರೇಣಿ. ನೋಡ್ರಿ ಅಟ್ಲಾಸ್ ಪರ್ವತ ಶ್ರೇಣಿ ಯಾವ ಯಾವ ದೇಶಗಳಲ್ಲಿ ಕಂಡು ಬರುತ್ತಾ? ಈ ಪ್ರದೇಶದ ಅಲ್ಜೀರಿಯಾ, ಮೊರಾಕೊ ಮತ್ತು ಟುನಿಸಿಯಾ ದೇಶಗಳಲ್ಲಿ ಕಂಡು ಬರುತ್ತೆ. ಟುನಿಷಿಯಾ ಈ 3 ದೇಶಗಳಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಆಮೇಲೆ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಈ ಪ್ರದೇಶದಲ್ಲಿ ಕಂಡು ಬರುವ ಪರ್ವತ ಶ್ರೇಣಿ, ಅತಿ ಪರ್ವತ ಕಿಲಿಮಾಂಜಾರೋ ಪರ್ವತ ಅಂತ ಹೇಳ್ತೀವಿ, ಕಿಲಿಮಾಂಜಾರೋ ಪರ್ವತ. ಸೊ ಆಫ್ರಿಕಾ ಖಂಡದ ಅತಿ ದೊಡ್ಡ ಪರ್ವತ ಇದಾಗೈತೆ ಕಿಲಿಮಾಂಜಾರೋ ಪರ್ವತ. ಕಿಲಿಮಾಂಜಾರೋ ಪರ್ವತದ ವಿಶೇಷ ಏನಪ್ಪಾ ಅಂದ್ರೆ, ಸೊ ಈ ಎತ್ತರದ ಪ್ರದೇಶದಲ್ಲಿ, ಶಿಖರ ಪ್ರದೇಶದಲ್ಲಿ ಯಾವಾಗ್ಲೂ ಏನಿರುತ್ತ, ಹಿಮದಿಂದ ಆವೃತವಾಗಿರುತ್ತ. ನೋಡ್ರಿ ಈ ಪ್ರದೇಶ ಸಮಭಾಜಕ ವೃತ್ತಕ್ಕೆ ಸಮೀಪ ಇರೋದ್ರಿಂದ ಇಲ್ಲಿ ಏನಿರ್ಬೇಕು, ಫುಲ್ ಬಿಸಿಲು ಕುಡಿದ ವಾತಾವರಣ ಇರಬೇಕು, ಉಷ್ಣವಲಯ ಇರಬೇಕು. ಬಟ್ ಆದ್ರೆ ಎತ್ತರದ ಪ್ರದೇಶದಲ್ಲಿ, ಕಿಲಿಮಾಂಜಾರೋದ ಶಿಖರದ ಪ್ರದೇಶದಲ್ಲಿ ಯಾವಾಗ್ಲೂ ಹಿಮದಿಂದ ಕಂಡು ಬರುತ್ತ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದೇ ತರ ಇನ್ನೊಂದು ಪ್ರದೇಶ ನೋಡ್ರಿ, ಈ ಪ್ರದೇಶದಲ್ಲಿ ಅಸಲ್ ಸರೋವರ ಅಂತ ಬರುತ್ತೆ ನೋಡ್ರಿ, ಅಸಲ್ ಸರೋವರ. ಸೊ ಇದೇನಂತ ಹೇಳಿದ್ರೆ ಆಫ್ರಿಕಾ ಖಂಡದ ಅತಿ ಆಳವಾದ ಪ್ರದೇಶ, ಆಫ್ರಿಕಾ ಖಂಡದ ಅತಿ ಆಳವಾದ ಪ್ರದೇಶ ಅಸಲ್, ಲೇಕ್ ಅಸಲ್ ಅಂತಂದು ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರ, ನೈಲ್ ಸರೋವರಕ್ಕೆ ಈಜಿಪ್ಟ್ ಅಲ್ಲಿ ಅಸ್ವಾನ ಡ್ಯಾಮ್ ಅನ್ನ ಕಟ್ತಾರ. ಈ ಅಸ್ವಾನ ಡ್ಯಾಮ್ ದಿಂದ ಉಂಟಾಗಿರುವ ಜಲಾಶಯ ಯಾವುದು ಅಂತ ಕೇಳಿದಾರ. ಯಾವ ಜಲಾಶಯ? ನಸೀರ್ ಜಲಾಶಯ ಅಂತ ಹೇಳ್ತೀವಿ, ನಸೀರ್ ಜಲಾಶಯ ಅಥವಾ ನಸೀರ್ ಸರೋವರ ಅಂತ ಹೇಳ್ತೀವಿ. ಅದನ್ನ ಸ್ವಲ್ಪ ನೋಡ್ಕೊಳ್ರಿ. ಆಮೇಲೆ ಆಫ್ರಿಕಾದಲ್ಲಿ ಕಂಡು ಬರುವ ಇನ್ನೊಂದು ಪರ್ವತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದೇ ಪ್ರದೇಶದಲ್ಲಿ ಕಂಡು ಬರುತ್ತಾ ಮೌಂಟ್ ಕಿನ್ಯಾ ಅಂತ ಹೇಳ್ತೀವಿ, ಮೌಂಟ್ ಕಿನ್ಯಾ. ಸೊ ಆಮೇಲೆ ನೋಡ್ರಿ ಇದರಲ್ಲಿ ಇನ್ನು ಕ್ವಶನ್ಸ್ ತುಂಬಾ ಇದಾವೆ ಆಫ್ರಿಕಾ ಖಂಡದಲ್ಲಿ. ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಲೇಕ್ ವಿಕ್ಟೋರಿಯಾ ಸರೋವರ, ಲೇಕ್ ವಿಕ್ಟೋರಿಯಾ ಸರೋವರದಿಂದ ನೈಲ್ ನದಿ ಉಗಮ ಹೊಂದುತ್ತ. ಇದೇನಂತ ಹೇಳಿದ್ರೆ ಸಮಭಾಜಕ ವೃತ್ತದ ಮೇಲಿರುವ, ಅಂದ್ರೆ ಲೇಕ್ ವಿಕ್ಟೋರಿಯಾ ಮುಖಾಂತರ ಸಮಭಾಜಕ ವೃತ್ತ ಹಾದು ಹೋಗುತ್ತ. ನಿಮ್ ಕ್ವಶನ್ ಏನ್ ಕೇಳ್ಬೋದು, ಸಮಭಾಜಕ ವೃತ್ತ ಯಾವ ಸರೋವರದ ಮೂಲಕ ಹಾದು ಹೋಗಿದೆ? ಯಾವ ಸರೋವರ? ಲೇಕ್ ವಿಕ್ಟೋರಿಯಾ, ನೆನ್ಪಿಟ್ಕೊಡ್ರಿ. ಸೊ ನೋಡ್ರಿ ಸರೋವರಗಳು ಅಂತ ಬಂದಾಗ ಯಾವ ಯಾವ ಸರೋವರಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ನಿಮ್ KAS ಅಲ್ಲಿ ಕ್ವಶನ್ಸ್ ಏನ್ ಕೇಳ್ತಾರ ಅಂದ್ರೆ, KAS IAS ಅಲ್ಲಿ ಸೊ ಲೇಕ್ ವಿಕ್ಟೋರಿಯಾ ಸರೋವರ ಅಂತ ಇರುತ್ತಾ, ಈ ದೇಶಗಳ ಬೌಂಡ್ರಿ ದೇಶಗಳು ಯಾವುವು ಅಂತ ಕೇಳ್ತಾರ. ಬೌಂಡ್ರಿ ದೇಶಗಳು ಯಾವ ದೇಶಗಳಿಂದ ಸುತ್ತುವರ್ದೈತೆ? ಯಾವ ದೇಶಗಳಿಂದ? ಉಗಾಂಡ, ಕಿನ್ಯಾ, ತಾಂಜಾನಿಯಾ ಅಂತಂದ್ ಬರುತ್ತೆ ನೋಡ್ರಿ. ಸೊ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಬರ್ತಾವ. ಅದೇ ತರ ನೋಡ್ರಿ ತಾಂಜಾನಿಯಾ ಸರೋವರ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ, ಅತಿ ಉದ್ದವಾದ. ಆಮೇಲೆ ಅದ್ರ ಕೆಳಗಡೆ ಲೇಕ್ ಮಾಳ್ವಿಯಾ ಅಥವಾ ಲೇಕ್ ನ್ಯಾಸಾ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಲೇಕ್ ತಾನಾ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ಬರುತ್ತಾ ಲೇಕ್ ಚಾಡ್ ಅಂತಂದ್ ಹೇಳಿ, ಈ ಪ್ರದೇಶದಲ್ಲಿ ಚಾಡ್ ದೇಶದಲ್ಲಿ ಕಂಡು ಬರುತ್ತಾ ಲೇಕ್ ಚಾಡ್ ಅಂತಂದ್ ಬರುತ್ತಾ. ಆಮೇಲೆ ಇದೇ ಪ್ರದೇಶದಲ್ಲಿ ಲೇಕ್ ಓಲ್ಟಾ ಅಂತಂದ್ ಕಂಡು ಬರುತ್ತ ನೋಡ್ರಿ. ಸೊ ಈ ಪ್ರದೇಶದಲ್ಲಿ ಲೇಕ್ ಓಲ್ಟಾ. ಇವೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ
ಪಾಯಿಂಟ್ಸ್ಗಳು. ಸೊ ಅದೇ ತರ ನೋಡ್ರಿ, ಇನ್ನೊಂದು ಜಾಂಬೇಜಿ ನದಿ ಬರುತ್ತೆ. ಈ ಜಾಂಬೇಜಿ ನದಿಗೆ ಒಂದು ಡ್ಯಾಮ್ ಕಟ್ಟಿದಾರ. ಆಫ್ರಿಕಾ ಖಂಡದ ಅತಿ ದೊಡ್ಡ ಡ್ಯಾಮ್ ಕರೀಬಾ ಡ್ಯಾಮ್ ಅಂತ ಹೇಳ್ತೀವಿ. ಕರೀಬಾ ಡ್ಯಾಮ್, ಕರೀಬಾ ಅಣೆಕಟ್ಟನ್ನ ಜಾಂಬೇಜಿ ನದಿ ಕಟ್ಟಿದಾರ. ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ಡ್ಯಾಮ್ ಆಗೈತೆ. ಅದೇ ತರ ಅತಿ ದೊಡ್ಡ ಜಲ ವಿದ್ಯುತ್ ನಿಗಮ ಆಗೈತೆ. ಅತಿ ದೊಡ್ಡ ಜಲ ವಿದ್ಯುತ್ ಅನ್ನ ಇಲ್ಲಿ ಏನ್ ಮಾಡ್ತಾರಂದ್ರೆ ಉತ್ಪಾದನೆ ಮಾಡ್ತಾರ. ಸೊ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಸೊ ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಸೌತ್ ಆಫ್ರಿಕಾ ಕಂಡು ಬರುತ್ತೆ. ಈ ಸೌತ್ ಆಫ್ರಿಕಾ ದೇಶದಲ್ಲಿ 2 ದೇಶಗಳು ಕಂಡು ಬರ್ತಾವ. ಸೊ ಆ ದೇಶಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಎನ್ಕ್ಲೇವ್ ಕಂಟ್ರೀಸ್ ಅಂತ ಕರಿತೀವಿ. ಎನ್ಕ್ಲೇವ್ ಕಂಟ್ರೀಸ್ ಅಂದ್ರೆ ಒಂದು ದೇಶದ ಒಳಗೆ ಇನ್ನೊಂದು ದೇಶ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಎನ್ಕ್ಲೇವ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಯಾವ ದೇಶಗಳಿದಾವ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುವ ಒಂದು ದೇಶ ಸ್ವಾಜಿಲ್ಯಾಂಡ್ ಅಂತ ಹೇಳ್ತೀವಿ. ಸ್ವಾಜಿಲ್ಯಾಂಡ್ ನಿಮಗೆ KAS ಅಲ್ಲಿ PSI ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಬಹುದು ಡೈರೆಕ್ಟ್ ಆಗಿ, ಇಲ್ಲ ಅಂದ್ರೆ PC ಕ್ವಶನ್ ಅಲ್ಲೂ ಕೇಳಬಹುದು. ಸ್ವಾಜಿಲ್ಯಾಂಡ್. ಅದೇ ತರ ಇನ್ನೊಂದು ದೇಶ ಕಂಡು ಬರುತ್ತಾ ಲೆಸೆಥೋ ಅಂತ ಹೇಳ್ತೀವಿ. ಲೆಸೆಥೋ ದೇಶ. ಸ್ವಾಜಿಲ್ಯಾಂಡ್ ಮತ್ತು ಲೆಸೆಥೋ ಈ 2 ದೇಶಗಳು ಸೌತ್ ಆಫ್ರಿಕಾ ದೇಶದ ಒಳಗೆ ಕಂಡು ಬರ್ತಾವ. ಸೊ ಇದನ್ನ ನೆನ್ಪಿಟ್ಕೊಡ್ರಿ ಪಾಯಿಂಟ್ ಅನ್ನ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ವಾಯುಗುಣ. ಆಫ್ರಿಕಾದಲ್ಲಿ ಯಾವ್ಯಾವ ವಾಯುಗುಣಗಳಿದಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವುಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಯಾವ್ಯಾವ ವಾಯುಗುಣಗಳು, ಯಾವ್ಯಾವ ಗಾಳಿ, ಎಲ್ಲಿ ಮಳಿ ಯಾವ ತರ ಆಗುತ್ತ, ಪ್ರತಿಯೊಂದು ನಿಮ್ಗೆ ಏನಾಗತ್ತೆ ಅಂದ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತ. ನೋಡ್ರಿ, ಇನ್ನೊಂದು ಪಾಯಿಂಟ್ ಬಿಟ್ವಿ, ಸುಯೇಜ್ ಕಾಲುವೆ ಅಂತ ಹೇಳ್ತೀವಿ. ಕೆಂಪು ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರವನ್ನ ಸೇರಿಸೋದು ಕಾಲುವೆ, ಸುಯೇಜ್ ಕಾಲುವೆ ಅಂತ ಹೇಳ್ತೀವಿ. ಸುಯೇಜ್ ಕಾಲುವೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸೇರಿಸುತ್ತ. ಸೊ ವಾಯುಗುಣ ಅಂತ ಬಂದಾಗ ಈ ದೇಶ ಏನಂತ ಹೇಳ್ತೀವಿ ನೋಡ್ರಿ, 3 ಪ್ರಮುಖ ಅಕ್ಷಾಂಶಗಳ ಹಾದೋಗಿದಾವ. ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ನಡುವಿನ ಪ್ರದೇಶವನ್ನ ನಾವೇನಂತ ಕರಿತೀವಿ, ಉಷ್ಣವಲಯ ಅಂತ ಕರಿತೀವಿ. ಬಟ್ ಆದ್ರೆ ಇಲ್ಲಿ ಎಲ್ಲಾ ತರದ ವಾಯುಗುಣಗಳು ಕಂಡು ಬರ್ತಾವ. ಸಮಭಾಜಕ ವೃತ್ತದ ವಾಯುಗುಣ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ನಿತ್ಯ ಹರಿದ್ವರ್ಣ ಕಾಡುಗಳಿರ್ತಾವ. ನಿತ್ಯ ಹರಿದ್ವರ್ಣ. ಸೊ ಈ ಪ್ರದೇಶದಲ್ಲಿ ಏನಾಗತ್ತ, ಪರಿಸರನ ಮಳೆ ಬೀಳುತ್ತ, ಪರಿಸರನ ಮಳೆ ಬೀಳ್ತಾ ಇರುತ್ತ. ಸೊ ಅದು ಯಾವ ಪ್ರದೇಶದಲ್ಲಿ ನೋಡ್ರಿ, ಉಷ್ಣವಲಯದ ತೇವ ಪ್ರದೇಶ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಕಾಂಗೋ ನದಿ ಏನೈತಲ್ಲ, ಈ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ಸೊ ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಸಹರಾ ಮರುಭೂಮಿ ಕಂಡು ಬರುತ್ತ. ಯಾವ ಮರುಭೂಮಿ ಕಂಡು ಬರುತ್ತ, ಸಹರಾ ಮರುಭೂಮಿ. ಸೊ ಈ ಪ್ರದೇಶದಲ್ಲಿ ಸಹರಾ ಮರುಭೂಮಿಯು ಎಷ್ಟು ದೇಶಗಳಲ್ಲಿ ಹಂಚಿ ಹೋಗೈತೆ ಅಂತಂದು ಕೇಳ್ಬಹುದು. ಎಷ್ಟು ದೇಶಗಳಲ್ಲಿ? 11 ದೇಶಗಳಲ್ಲಿ. ಇಂಪಾರ್ಟೆಂಟ್, 11 ದೇಶಗಳಲ್ಲಿ ಏನಾಗೈತೆ, ಸಹರಾ ಮರುಭೂಮಿ ಕಂಡು ಬರುತ್ತ. ಸೊ ಅದೇ ತರ ನೋಡ್ರಿ, ಸವನ್ನಾ ಮಾದರಿ ಪ್ರದೇಶ ಅಂತ ಹೇಳ್ತೀವಿ. ಸೊ ಉಳಿದಿದ್ದ ಪ್ರದೇಶಗಳಲ್ಲಿ, ಈ ಎಲ್ಲಾ ಪ್ರದೇಶಗಳಲ್ಲಿ ಮತ್ತು ಈ ಪ್ರದೇಶಗಳಲ್ಲಿ ಏನ್ ಕಂಡು ಬರುತ್ತ, ಸವನ್ನಾ ಮಾದರಿ ಕಂಡು ಬರುತ್ತ. ಸವನ್ನಾ ಮಾದರಿ ವಾಯುಗುಣ ಕಂಡು ಬರುತ್ತ. ಆಮೇಲೆ ಇನ್ನೊಂದು ಬರುತ್ತ, ಉಳಿದಿದ್ದ ಭಾಗಗಳಲ್ಲಿ ಈ ಪ್ರದೇಶಗಳಲ್ಲಿ ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತ. ಸೊ ಇದರಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್ ಅಂತಂತ ಹೇಳಿದ್ರೆ, ಈ ಸವನ್ನಾ ಮರುಭೂಮಿಯಲ್ಲಿ ಒಂದು ಹುಲ್ಲುಗಾವಲು ಕಂಡು ಬರುತ್ತಾ. ಆ ಹುಲ್ಲುಗಾವಲಿಗೆ ನಾವೇನಂತ ಕರಿತೀವಿ, ಬುಷ್ ವೆಲ್ಡ್ ಅಂತ ಕರಿತೀವಿ. ಬುಷ್ ವೆಲ್ಡ್ ಹುಲ್ಲುಗಾವಲು. ಸಹರಾ ಮರುಭೂಮಿಯಲ್ಲಿ ಕಂಡು ಬರುವ ಹುಲ್ಲುಗಾವಲು ಯಾವುದು, ಬುಷ್ ವೆಲ್ಡ್. ಅದೇ ತರ ಆಫ್ರಿಕಾ ದೇಶದಲ್ಲಿ ಕಂಡು ಬರುವ ಹುಲ್ಲುಗಾವಲು, ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕಂಡು ಬರುವ ಹುಲ್ಲುಗಾವಲನ್ನ ನಾವೇನಂತ ಕರಿತೀವಿ, ವೆಲ್ಡ್ ಹುಲ್ಲುಗಾವಲು ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಡ್ರಿ. ವೆಲ್ಡ್ ಹುಲ್ಲುಗಾವಲು ದಕ್ಷಿಣ ಆಫ್ರಿಕಾದಲ್ಲಿ, ಅದೇ ತರ ಸಹರಾ ಮರುಭೂಮಿಯಲ್ಲಿ ಕಂಡು ಬರುವ ಹುಲ್ಲುಗಾವಲು ಬುಷ್ ವೆಲ್ಡ್ ಹುಲ್ಲುಗಾವಲು. ಈ ದೇಶದಲ್ಲಿ ಏನ್ ಕಂಡು ಬರ್ತಾವ ಅಂತಂದ ಹೇಳಿದ್ರೆ, ಹಲವಾರು ಜನಾಂಗಗಳು ಕಂಡು ಬರ್ತಾವ. ಅವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇನ್ನೊಂದೇನಂತಂದ ಹೇಳಿದ್ರೆ, ಸಂ ಪ್ರದೇಶಗಳಲ್ಲಿ ಮರುಭೂಮಿ ವಾಯುಗುಣ ಕಂಡು ಬರುತ್ತಾ. ಸೊ ಅದನ್ನ ನಾವು ಸ್ಟಡಿ ಮಾಡೋಣ. ಯಾವ್ಯಾವ ಮರುಭೂಮಿಗಳದಾವ ನೋಡ್ರಿ. ಇಂಪಾರ್ಟೆಂಟ್ ಮರುಭೂಮಿ ಸಹರಾ ಮರುಭೂಮಿ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಸಹರಾ ಮರುಭೂಮಿ ಕಂಡು ಬರುತ್ತ. ಪ್ರಪಂಚದ ಅತಿ ದೊಡ್ಡ ಮೂರನೇ ಅತಿ ದೊಡ್ಡ ಮರುಭೂಮಿ ಸವನ್ನಾ ಮರುಭೂಮಿ, ಸಹರಾ ಮರುಭೂಮಿ. ಬಟ್ ಆದ್ರೆ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು? ಅಂಟಾರ್ಟಿಕಾ ಮರುಭೂಮಿ. ಎರಡನೇ ಅತಿ ದೊಡ್ಡ ಮರುಭೂಮಿ ಆರ್ಕ್ಟಿಕ್ ಮರುಭೂಮಿ. ಮೂರನೇದು ಸಹರಾ ಮರುಭೂಮಿ. ಆದ್ರೆ ಈ ಪ್ರದೇಶದಲ್ಲಿ ಕಂಡು ಬರೋ ಮರುಭೂಮಿ ಯಾವುದು? ಉಷ್ಣ ಮರುಭೂಮಿ ಅಂತ ಹೇಳಿ. ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು?
ಸಹರಾ ಮರುಭೂಮಿ. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಡೆಸರ್ಟ್ ಕಂಡು ಬರುತ್ತಾ ಈ ಪ್ರದೇಶದಲ್ಲಿ ನಮೀಬಿಯಾ ಡೆಸರ್ಟ್ ಕಂಡು ಬರುತ್ತಾ, ನಮೀಬಿಯಾ ಡೆಸರ್ಟ್. ಅದೇ ತರ ಇನ್ನೊಂದು ಈ ಪ್ರದೇಶದಲ್ಲಿ ಕಂಡು ಬರುತ್ತಾ ಕಲಹರಿ ಡೆಸರ್ಟ್ ಕಂಡು ಬರುತ್ತಾ, ಕಲಹರಿ ಮರುಭೂಮಿ. ಕಲಹರಿ ಪ್ರದೇಶದಲ್ಲಿ ಕಂಡು ಬರುವ ಬುಡಕಟ್ಟು ಜನಾಂಗ ಯಾವುದು ಅಂತ ನಿಮ್ ಕ್ವಶನ್ ಕೇಳಿದಾರ, ಬುಷ್ಮನ್ ಜನಾಂಗ ಕಂಡು ಬರುತ್ತ. ಬುಷ್ಮನ್ ಜನಾಂಗದವ್ರು ಏನ್ ಮಾಡ್ತಾರ, ಅಲ್ಲಿ ವಾಸ ಮಾಡ್ತಾರ. ಇವ್ರು ತುಂಬಾ ಡೇಂಜರಸ್ ಇದಾರ ಬುಷ್ಮನ್ ಜನಾಂಗ. ಯಾವ ಮರುಭೂಮಿಯಲ್ಲಿ ಕಂಡು ಬರ್ತಾರ, ಕಲಹರಿ ಮರುಭೂಮಿಯಲ್ಲಿ ಕಂಡು ಬರ್ತಾರ. ಸೊ ನೆಕ್ಸ್ಟ್ ನೋಡ್ರಿ ಪಾಯಿಂಟ್, ಆಫ್ರಿಕಾದಲ್ಲಿ ಮತ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಂತಂದು ಹೇಳಿದ್ರೆ ಈ ಪ್ರದೇಶದಲ್ಲಿ ಕಂಡು ಬರುವ ಪ್ರಾಣಿ ವರ್ಗಗಳು, ತುಂಬಾ ಪ್ರಾಣಿಗಳು ಕಂಡು ಬರ್ತಾವ. ಸ್ಪೆಷಲ್ ಅಂತಂದು ಹೇಳಿದ್ರೆ ಚಿಂಪಾಂಜಿ, ಮೊಸಳೆಗಳು ಮತ್ತು ನೀರಾನೆಗಳು, ಆಮೇಲೆ ಉಷ್ಟ್ರ ಪಕ್ಷಿ. ತುಂಬಾ ಇಂಪಾರ್ಟೆಂಟ್, ಉಷ್ಟ್ರ ಪಕ್ಷಿ ಎಲ್ಲಿ ಕಂಡು ಬರುತ್ತಾ, ಆಫ್ರಿಕಾದಲ್ಲಿ ಮಾತ್ರ ಕಂಡು ಬರುತ್ತೆ. ಅತಿ ಹೆಚ್ಚು ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಈಗ ಹೆಂಗ್ ಕಾಂಗ್ರೂಗಳು ಕಂಡು ಬರ್ತಾವ ಆಸ್ಟ್ರೇಲಿಯಾದಲ್ಲಿ, ಅದೇ ತರ ಏನಾಗತ್ತ ಈ ಪ್ರದೇಶದಲ್ಲಿ ಉಷ್ಟ್ರ ಪಕ್ಷಿಗಳು ಕಂಡು ಬರ್ತಾವ. ಅದೇ ತರ ಜಿಬ್ರಾ, ಜಿರಾಫೆ, ಗೆಂಡಮೃಗ, ಆನೆ, ಚಿತಾ, ಆಫ್ರಿಕಾ ಸಿಂಹಗಳು ಉಷ್ಣವಲಯದಲ್ಲಿ ಹುಲ್ಲುಗಾವಲು ಪ್ರದೇಶದಲ್ಲಿ ಕಂಡು ಬರ್ತಾವ. ಅದೇ ತರ ಸವನ್ನ ಪ್ರದೇಶದಲ್ಲಿ ಏನ್ ಬರುತ್ತಾ ಕಂಡು ಬರ್ತಾವ. ಸೊ ನೋಡ್ರಿ ಕಲಹರಿ ಡೆಸರ್ಟ್ ಅಲ್ಲಿ ಉಷ್ಟ್ರ ಪಕ್ಷಿ ಕಂಡು ಬರುತ್ತ. ಇದೊಂದು ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಆಗೈತೆ. ಇದು ಜಾಸ್ತಿ ಹಾರಂಗಿಲ್ಲ, ಅಂದ್ರೆ ಫ್ಲೈ ಮಾಡಂಗಿಲ್ಲ, ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ಸ್, ಅತಿ ಹೆಚ್ಚು ಬಂಗಾರ ಯಾವ ದೇಶದಲ್ಲಿ ಸಿಗುತ್ತ, ಅತಿ ಹೆಚ್ಚು ಬಂಗಾರ ಯಾವ ದೇಶದಲ್ಲಿ ಸಿಗುತ್ತ, ದಕ್ಷಿಣ ಆಫ್ರಿಕಾದಲ್ಲಿ ಸಿಗುತ್ತೆ. ನೆನ್ಪಿಟ್ಕೊಡ್ರಿ, ಅತಿ ಹೆಚ್ಚು ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಬಂಗಾರ ದಕ್ಷಿಣ ಆಫ್ರಿಕಾದಲ್ಲಿ ಸಿಗುತ್ತಾ. ವಜ್ರನು ಕೂಡ ಎಲ್ಲಿ ಸಿಗುತ್ತಾ, ದಕ್ಷಿಣ ಆಫ್ರಿಕಾದಲ್ಲಿ ಜಾಸ್ತಿ ಸಿಗುತ್ತಾ. ಸೊ ಯಾವ ದೇಶಗಳಲ್ಲಿ, ಬೋನ್ಸ್ವಾನಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಜಾಸ್ತಿ ವಜ್ರ ಸಿಗುತ್ತ. ಸೊ ಅದೇ ತರ ಬೇರೆ ಬೇರೆ ಜನಾಂಗಗಳು ನೋಡ್ರಿ, ಕಲಹರಿಯಲ್ಲಿ ಯಾವ್ದು ಜನಾಂಗ ಕಂಡು ಬಂತು, ಬುಷ್ಮನ್. ಅದೇ ತರ ಅತಿ ಹೆಚ್ಚು ಜನಾಂಗ ಯಾವ್ದು ಕಂಡು ಬರುತ್ತಾ, ನಿಗ್ರೋ ಜನಾಂಗ ಕಂಡು ಬರುತ್ತಾ. ಆಫ್ರಿಕಾದಲ್ಲಿ ನಿಗ್ರೋ ಜನಾಂಗ, ಇವ್ರೇನಂದ್ರೆ ಫುಲ್ ಬ್ಲಾಕ್ ಇರ್ತಾರ, ಕರ್ಲಿ ಹೇರ್ ಇರ್ತಾವ ಇವ್ರಿಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶ, ಇಲ್ಲಿ ಕಂಡು ಬರುವ ದೇಶ ಯಾವ್ದಂದ್ರೆ ನೈಜೀರಿಯಾ ದೇಶ. ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶ ಆಗೈತೆ. ಅದ್ರ ಬೇರೆ ಬೇರೆ ಜನಾಂಗಗಳು ನೋಡ್ರಿ, ಪಿಗ್ಮಿಗಳು ಕಂಡು ಬರ್ತಾರ, ಬುಷ್ಮನ್ ಕಂಡು ಬರ್ತಾರ, ಮಸಾಯಿ ಜನಾಂಗ ಕಂಡು ಬರುತ್ತ. ಸೊ ಇಂಡಿಯನ್ಸ್ ಕೂಡ ಕಂಡು ಬರ್ತಾರ ದಕ್ಷಿಣ ಆಫ್ರಿಕಾದಲ್ಲಿ. ಆಮೇಲೆ ಬುಷ್ಮನ್ ಜನಾಂಗ ಕಂಡು ಬರುತ್ತ. ಸೊ ಇದರಲ್ಲಿ ತುಂಬಾ ಇನ್ನೊಂದು ಇಂಪಾರ್ಟೆಂಟ್, ಲಿಬಿಯಾ ದೇಶದಲ್ಲಿ ಕಂಡು ಬರುವ ಒಂದು ಪ್ರದೇಶ ಅಲ್ ಅಜೀಜಿಯಾ ಅಂತ ಹೇಳ್ತೀವಿ, ಅಲ್ ಅಜೀಜಿಯಾ. ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಲ್ ಅಜೀಜಿಯಾ. ಪ್ರಪಂಚದ ಅತಿ ಹೆಚ್ಚು ಉಷ್ಣತೆಯನ್ನ ದಾಖಲು ಮಾಡಿರುವ ಪ್ರದೇಶವಾಗೈತೆ ಅಲ್ ಅಜೀಜಿಯಾ. ನೆನ್ಪಿಟ್ಕೊಡ್ರಿ, ಅಲ್ ಅಜೀಜಿಯಾ. ಸೊ ಇದೇನಂತ ಹೇಳಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು, ಬಟ್ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದಾವ, ಅವುಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಟ್ ಎಕ್ಸಾಮ್ ಪರ್ಪಸ್ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಯಾವ ತರ ಅಂತಂದು ಹೇಳಿದ್ರೆ, ಸಮಭಾಜಕ ವೃತ್ತ ಹಾದು ಹೋಗಿರುವ ದೇಶಗಳು ಎಷ್ಟು ಕೇಳ್ತಾರ. ಇಲ್ಲಿರೋ ದೇಶಗಳು ಯಾವ್ಯಾವ ಅಂತ ನೋಡ್ಕೊಡ್ರಿ, ಅದು ನಿಮ್ ಕ್ವಶನ್. ಸೊ ಯಾವ ದೇಶಗಳು ಹಾದು ಹೋಗ್ತಾವ, ಸೊ ಟ್ರಾಫಿಕ್ ಆಫ್ ಕ್ಯಾನ್ಸರ್, ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್, ಆಮೇಲೆ ಇಕ್ವೇಟರ್ ಯಾವ ಖಂಡದಲ್ಲಿ ಹಾದು ಹೋಗುತ್ತಂತ ಕೇಳ್ತಾರ, ಆಫ್ರಿಕಾ ಖಂಡದಲ್ಲಿ. ಸೊ 2 ಸಾರಿ ಇಕ್ವೇಟರ್ ನ ಸಂಭಾಜಕ ವೃತ್ತವನ್ನ ಹಾದು ಹೋಗಿರುವ ನದಿ ಯಾವ್ದಂತ ಕೇಳ್ಬಹುದು. ಯಾವ ನದಿ, ಕಾಂಗೋ ನದಿ. ಅದಕ್ಕೆ ಇನ್ನೊಂದು ಹೆಸರು ಜೈರ್ ನದಿ ಅಂತಾನು ಕೂಡ ಕರಿತೀವಿ. ಆಫ್ರಿಕಾ ದೇಶದ ಅತಿ ಉದ್ದವಾದ ನದಿ ನೈಲ್ ನದಿ. ಸೊ ಯಾವ ಸರೋವರದ ಮೂಲಕ ಇಕ್ವೇಟರ್ ಪಾಸ್ ಆಗೈತೆ ಅಂತ ಕೇಳ್ಬಹುದು, ವಿಕ್ಟೋರಿಯಾ ಲೇಕ್. ಆಮೇಲೆ ಇನ್ನೊಂದು ಕ್ವಶನ್ ನಿಮ್ಗೆ ಕೇಳ್ಬಹುದು, ಎಷ್ಟು ಟೈಮ್ ಜೋನ್ಸ್ ಇದಾವ ಅಂತ ಕೇಳ್ಬಹುದು, ಟೈಮ್ ವಲಯಗಳು ಎಷ್ಟು ಇದಾವ ಅಂತ ಕೇಳ್ಬಹುದು. ಟೋಟಲ್ ಆಗಿ ಎಷ್ಟು ವಲಯಗಳಿದಾವ, 6 ವಲಯಗಳಿದಾವ. ಆಫ್ರಿಕಾದಲ್ಲಿ 6 ವಲಯಗಳು ಕಂಡು ಬರ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೌತ್ ತುಗೇಲಾ ಫಾಲ್ಸ್ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದಾರ. ತುಗೇಲಾ ಫಾಲ್ಸ್ ಸೌತ್ ಆಫ್ರಿಕಾದಲ್ಲಿ ತುಗೇಲಾ ನದಿಗೆ ಕಂಡು ಬರುತ್ತೆ. ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ತುಗೇಲಾ ಫಾಲ್ಸ್ ಕಂಡು ಬರುತ್ತೆ.
ಆಮೇಲೆ ಏನು ಕ್ವಶನ್ ಕೇಳಿದಾರೆ, ಸುಯೇಜ್ ಕಾಲುವೆ ಯಾವ ಯಾವ ಖಂಡಗಳನ್ನ ಬೇರ್ಪಡಿಸುತ್ತ, ಯಾವ ಖಂಡಗಳನ್ನ, ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸುತ್ತ. ಸೊ ಇದೇನಂತ ಹೇಳಿದ್ರೆ ಇಷ್ಟು ಮಾಹಿತಿ ಮ್ಯಾಪಿಂಗ್ ಬಗ್ಗೆ. ಇಲ್ಲಿ ನೋಡ್ರಿ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಇಲ್ಲಿ ಕಂಡು ಬರುತ್ತೆ ಅಟ್ಲಾಸ್ ಮೌಂಟೇನ್ಸ್, ಇದೇನಂತ ಹೇಳಿದ್ರೆ ಸಹರಾ ಅಂತ ಹೇಳ್ತೀವಿ. ಸಹರಾ ಪ್ರದೇಶದಲ್ಲಿ ಕಂಡು ಬರುವ ಸಸ್ಯವರ್ಗನ ನಾವೇನಂತ ಕರಿತೀವಿ ಅಂದ್ರೆ ಟೋಟಲ್ ಆಗಿ ಎಲ್ಲಾ ದೇಶಗಳನ್ನ ಸೇರಿಸಿ ಸಹೇಲ್ ಅಂತ ಕರಿತೀವಿ. ಸೊ ಈ ಪ್ರದೇಶದಲ್ಲಿ ನೈಲ್ ನದಿ ಹಾದೋಗೈತೆ. ಸೊ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾರ, ನೈಲ್ ನದಿ ಯಾವ ಎರಡು ಮರುಭೂಮಿಗಳ ನಡುವೆ ಹಾದೋಗಿದೆ ಅಂತ ಕ್ವಶನ್ ಕೇಳ್ತಾರೆ. ಯಾವ ಎರಡು ಮರುಭೂಮಿಗಳು? ಇಲ್ಲಿ ನೋಡ್ರಿ ಲಿಬಿಯನ್ ಡೆಸರ್ಟ್ ಅಂತ ಬರುತ್ತೆ, ಲಿಬಿಯನ್ ಮರುಭೂಮಿ, ಮತ್ತು ಇನ್ನೊಂದು ನೂಬಿಯನ್ ಡೆಸರ್ಟ್, ನೂಬಿಯನ್ ಮರುಭೂಮಿ. ಲಿಬಿಯನ್ ಮತ್ತು ನೂಬಿಯನ್ ಎರಡು ಮರುಭೂಮಿಗಳ ನಡುವೆ ನೈಲ್ ನದಿ ಹಾದೋಗೈತೆ. ಸೊ ಅಲ್ಲಿ ನೋಡ್ರಿ ನೈಲ್ ನದಿ ಮರುಭೂಮಿಯಲ್ಲಿ ಹರಿದು ಹೋಗೋದ್ರೂ ಕೂಡ ಅದು ಬತ್ತಿ ಹೋಗಂಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಮಳೆ ಆಗತ್ತ, ನಿತ್ಯ ಹರಿದ್ವರ್ಣ ವಾಯುಗುಣ ಕಂಡು ಬರುತ್ತ. ಉಷ್ಣ ಅಂದ್ರೆ ಮಧ್ಯಾಹ್ನದ ನಂತರ ಏನಾಗತ್ತ, ಪರಿಸರನ ಮಳೆ ಬೀಳಕ್ ಸ್ಟಾರ್ಟ್ ಆಗತ್ತ. ಸೊ ಇಲ್ಲಿ ನೋಡ್ರಿ ಕಾಂಗೋ ರಿವರ್ ಈ ಪ್ರದೇಶದಲ್ಲಿ ಕಂಡು ಬರುತ್ತ, ನದಿ ಮುಖಜ ಭೂಮಿ. ಆಮೇಲೆ ಇಥಿಯೋಪಿಯನ್ ಹೈಲ್ಯಾಂಡ್ ಕಂಡು ಬರುತ್ತ, ಕಲಹರಿ ಡೆಸರ್ಟ್ ಕಂಡು ಬರುತ್ತ, ನಮೀಬಿಯನ್ ಡೆಸರ್ಟ್ ಕಂಡು ಬರುತ್ತ. ಸೊ ಲೇಕ್ ವಿಕ್ಟೋರಿಯಾ ನೋಡ್ರಿ ಈ ಪ್ರದೇಶದಲ್ಲಿ ಲೇಕ್ ವಿಕ್ಟೋರಿಯಾ ಕಂಡು ಬರುತ್ತ. ಸೊ ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ ಅಟ್ಲಾಸ್, ಸಹರಾ, ಸಹೇಲ್, ಕಲಹರಿ ಡೆಸರ್ಟ್, ನಮೀಬ್ ಡೆಸರ್ಟ್, ಗ್ರೇಟ್ ರಿಫ್ಟ್ ವ್ಯಾಲಿಗಳು ಕಂಡು ಬರ್ತಾವ. ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳಿ, ಹಾರ್ನ್ ಆಫ್ ಆಫ್ರಿಕಾ ಅಂತ ಯಾವ ದೇಶಗಳನ್ನ ಕರಿತೀವಿ? ಸೋಮಾಲಿಯಾ, ಇಥಿಯೋಪಿಯಾ, ಕಿನ್ಯಾ ಮತ್ತು ಜಿಬೋಟಿ ದೇಶಗಳನ್ನ ನೆನ್ಪಿಟ್ಕೊಡ್ರಿ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಜಿಬೋಟಿ, ಸೋಮಾಲಿಯಾ, ಇಥಿಯೋಪಿಯಾ ಮತ್ತು ಕಿನ್ಯಾ ದೇಶಗಳನ್ನ ಕರಿತೀವಿ. ಹಾರ್ನ್ ಆಫ್ ಆಫ್ರಿಕಾ, ಸಹರಾ ಡೆಸರ್ಟ್, ಅಟ್ಲಾಸ್ ಮೌಂಟೇನ್ಸ್, ನೈಜರ್ ನದಿ, ನೈಲ್ ನದಿ. ಆಮೇಲೆ ನೋಡ್ರಿ ಈ ಪ್ರದೇಶದಲ್ಲಿ ನೋಡ್ರಿ ವೈ ಶೇಪ್ ಅಲ್ಲಿ ಏನಿದೆ, ಸೀಳು ಕಣಿವೆ ಐತೆ, ರಿಫ್ಟ್ ವ್ಯಾಲಿ ಅಂತ ಹೇಳ್ತೀವಿ, ಸೀಳು ಕಣಿವೆ. ಆಮೇಲೆ ಕಲರ್ ಡೆಸರ್ಟ್, ನೆವೀಬಾ. ಆಮೇಲೆ ನೋಡ್ರಿ ಪ್ರಪಂಚದ ಎರಡನೇ ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್, ಮಡಗಾಸ್ಕರ್ ಅಂತ ಹೇಳ್ತೀವಿ. ಸೊ ನಾವು ಥಿಯರಿ ಕ್ಲಾಸ್ ಅಲ್ಲಿ ಜಿಯೋಗ್ರಫಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಥಿಯರಿ ಕ್ಲಾಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಪ್ಲೇಟ್ ಟೆಕ್ಟೋನಿಕ್ ಮುಖಾಂತರ ಸೊ ಮಡಗಾಸ್ಕರ್ ಕೂಡ ಯಾವ ತರ ಆಫ್ರಿಕಾದಿಂದ ಬೇರ್ಪಟ್ಟೈತೆ ಅಂತಂದು ಹೇಳ್ಬಿಟ್ಟು ನಾವು ಸ್ಟಡಿ ಮಾಡೋಣ. ಸೊ ನೋಡ್ರಿ ರೆಡ್ ಕೆಂಪು ಸಮುದ್ರ ಇಲ್ಲಿ ಕಂಡು ಬರುತ್ತ, ಆಮೇಲೆ ಮೆಡಿಟರೇನಿಯನ್ ಸಮುದ್ರ ಕಂಡು ಬರುತ್ತ. ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಮೆಡಿಟರೇನಿಯನ್ ಸಮುದ್ರ ಹತ್ರ ಸೊ ಒಂದು ಜಲಸಂಧಿ ಕಂಡು ಬರುತ್ತೆ, ಗಿಬ್ರಾಲ್ಟಾರ್ ಜಲಸಂಧಿ ಅಂತ ಹೇಳ್ತೀವಿ. ಗಿಬ್ರಾಲ್ಟಾರ್ ಜಲಸಂಧಿ, ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ಕೀ ಅಂತ ಹೇಳ್ತೀವಿ. ನಿಮ್ ಕ್ವಶನ್ ಕೇಳಿದಾರ, ಮೆಡಿಟರೇನಿಯನ್ ಸಮುದ್ರದ ಕೀ ಯಾವುದು? ಗಿಬ್ರಾಲ್ಟಾರ್ ಜಲಸಂಧಿ. ಈ ಪ್ರದೇಶದಲ್ಲಿ ಅಂದ್ರೆ ಜಲಸಂಧಿ ಅಂದ್ರೆ ಎರಡು ದೊಡ್ಡ ದೊಡ್ಡ ಜಲಭಾಗಗಳನ್ನ ಸೇರಿಸುವ ಚಿಕ್ಕ ಜಲಭಾಗ ಅಂತ ಹೇಳ್ತೀವಿ, ಜಲಸಂಧಿ. ನೆನ್ಪಿಟ್ಕೊಡು ಜಲಸಂಧಿ ಅಂದ್ರೆ ಅಟ್ಲಾಂಟಿಕ್ ಓಷಿಯನ್, ಆಮೇಲೆ ಈ ಕಡೆ ಇಂಡಿಯನ್ ಓಷಿಯನ್ ಕಂಡು ಬರುತ್ತ. ಆಮೇಲೆ ಇಲ್ಲೊಂದು ಜಲಸಂಧಿ ಕಂಡು ಬರುತ್ತ. ಸೊ ಇಲ್ಲೊಂದು ಜಲಸಂಧಿ ಕಂಡು ಬರುತ್ತ, ಅದಕ್ಕೆ ನಾವು ಯಾವ ಜಲಸಂಧಿ ಅಂತ ಕರಿತೀವಿ ನೋಡ್ರಿ ಮ್ಯಾಪ್ ಅಲ್ಲಿ, ಬಾಬ್ ಎಲ್ ಮಂಡೇಬ್ ಅಂತ ಹೇಳ್ತೀವಿ. ಬಾಬ್ ಎಲ್ ಮಂಡೇಬ್. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ರಾಬ್ರಿ ನಡೀತಾವ, ಅಂದ್ರೆ ಕಾರ್ಗೋ ಶಿಪ್ ಗಳೆಲ್ಲ ಹೋಗ್ತಿರ್ತಾವ, ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ರಾಬ್ರಿ ಜಾಸ್ತಿ ಮಾಡ್ತಾರ. ಬಾಬ್ ಎಲ್ ಮಂಡೇಬ್ ನೆನ್ಪಿಟ್ಕೊಡ್ರಿ, ಬಾಬ್ ಎಲ್ ಮಂಡೇಬ್. ಬಾಬ್ ಎಲ್ ಮಂಡೇಬ್ ಯಾವ ಎರಡು ಜಲಭಾಗಗಳನ್ನ ಸೇರಿಸ್ತಾವ? ಒಂದು ರೆಡ್ ಸಮುದ್ರ, ಕೆಂಪು ಸಮುದ್ರ, ಇನ್ನೊಂದು ಗಲ್ಫ್ ಆಫ್ ಎಡೆನ್ ಅಂತ ಹೇಳ್ತೀವಿ. ಗಲ್ಫ್ ಆಫ್ ಎಡೆನ್ ಈ ಪ್ರದೇಶದಲ್ಲಿ ಕಂಡು ಬರೋದನ್ನ ಜೋಡಿಸುತ್ತ. ಆಮೇಲೆ ಮೊಜಾಂಬಿಕ್ ಕೆನಾಲ್ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ, ಮೊಜಾಂಬಿಕ್ ಚಾನಲ್ ಅಂತ ಹೇಳ್ತೀವಿ. ಮೊಜಾಂಬಿಕ್ ಚಾನಲ್ ಅಂತ ಹೇಳಿದ್ರೆ ಎರಡು ಭೂಭಾಗಗಳ ನಡುವಿನ ದೊಡ್ಡ ಜಲಭಾಗವನ್ನ ನಾವೇನಂತ ಕರಿತೀವಿ? ಚಾನಲ್ ಅಂತ ಕರಿತೀವಿ. ಸೊ ಇದೇನಂತ ಹೇಳಿದ್ರೆ ಆಫ್ರಿಕಾ ಖಂಡದ ಮ್ಯಾಪಿಂಗ್, ಸಿಂಪಲ್ ಆಗಿರೋ ಮ್ಯಾಪಿಂಗ್. ಸೊ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅದೇ ತರ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಜಿಯೋಗ್ರಫಿ ಟಾಪಿಕ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ, ಭೂಮಿಯ ಉಗಮ ಮತ್ತು ಸೌರವ್ಯೂಹದ ಉಗಮ ಅಂತ ಹೇಳಿ. ಸೊ ಅದ್ರಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಥಿಯರೀಸ್ ಯಾವ ತರ ಉಗಮ ಹೊಂತು ಅನ್ನೋದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲ ನೋಡಿ ಎಲ್ರಿಗೂ ಶೇರ್ ಮಾಡಿ, ಯೂಸ್ ಮಾಡ್ಕೊಡಿ. ಥ್ಯಾಂಕ್ ಯು.